ಯಪ್ಪ ಕೂಲಿ ಹೋಗೋ ಅಂತ ಕೆಲಸ ಸಿಕ್ತಲ್ಲಪ್ಪ. ನಾನು ಆಸೆ ಹೇಳಿತರ ತರಕಾರಿ ಮಾರೋಣ ಅಂತ ಹೋಗಿ ಎಲ್ಲ ಲಾಸ್ ಮಾಡ್ಕೊಂಡು ಸಾಲ ಮಾಡ್ಕೊಂಡು ಈಗ ಸಾಲ ತೀರ್ಸಕ್ಕೆ ಬಿಸ್ಲಾಗೆ ಕೂಲಿ ಹೋಗುವಂಥ ಪರಿಸ್ಥಿತಿ. ಯಪ್ಪ ಶಾನ್ಭೋಗ್ರಿಗೆ ಗದ್ದೆ ಸಸಿ ಹಾಕಕ್ಕೆ ಹೋಗಿ ಸೊಂಟೆಲ್ಲ ಹಿಡ್ಕೊಬಿಟ್ಟೈತಿ. ಹೋಗಿ ಮನಿಕಬೇಕಪ್ಪ ದೇವ್ರೇ. ಅಯ್ಯೋ ನನ್ಗತ್ತನು ಯಪ್ಪ ಯಾಕಪ್ಪ ಆಯ್ತು ಈ ಜೀವ ನಂಗೆ ಆಗ್ತೈತೆ ಹೋಗತ್ತ. ಸಾಕಾಗೈತೆ ಹಂಗೇನೆ ನನಗಂತನು. ಒಂದು 6 ತಿಂಗಳಿಂದನ ಅದು ಸಾಲ ತೀರಂಗಿಲ್ಲ, ಬಡ್ಡಿ ಕಟ್ಟೋದು ತಪ್ಪಂಗಿಲ್ಲ ನಂಗಾಗೈತಿ. ಆವಯ್ಯ ಸಾಲ ಕೊಟ್ಟಿರೋ ತಪ್ಪಿಗೆ ಕೆಲ್ಸಕ್ಕೆ ನೀನು ಬರಲೇಬೇಕು ಅಂತ ಹೇಳ್ತಾನೆ ಅವನು ಶಾನ್ಭೋಗ. ಮನೆ ಕೆಲಸ ಕೊಡು ಅಂತಂದ್ರೆ ಕೊಡಲಿಲ್ಲ. ನಾನು ಹೆಂಗೋ ಬಿಡತ್ಲಾಗಿ ತರಕಾರಿ ವ್ಯಾಪಾರನಾದ್ರೂ ಮಾಡೋಣ ಆಸೆ ಹೇಳಿದ. ಹೆಂಗಾದ್ರೂ ಮಾಡಿ ತರಕಾರಿ ವ್ಯಾಪಾರ ಮಾಡ್ದಂಗೆ ಮಾಡೋಣ ಅಂತ ರಾಣಿ ಹೇಳ್ದಂಗೆ ಶುರು ಮಾಡಿ ಎಲ್ಲ ಲಾಸ್ ಮಾಡ್ಕೊಂಡೆ. 1,000 2,000 ಸಾಲ ಮಾಡ್ಕೊಂಡೆ. ಈಗ ಸಾಲ ತೀರ್ಸಕ್ಕೆ ಈ ಒಂದು 4-5 ತಿಂಗಳಿಂದ ದುಡಿತಲೇ ಇದ್ದೀನಿ. ನಾ ತೀರಂಗೆ ಇಲ್ಲ, ಬರೀ ಬಡ್ಡಿ ಕಟ್ಟೋದೇ ಆಯ್ತು. ಮಂತಕ್ಕೆ ಹೋಗಕ್ಕೂ ಶಕ್ತಿ ಇಲ್ದಂಗೆ ಆಗೈತೆ ನನಗೊಂಥರ. ಏನು ಶಿಲ್ಪ, ಎಲ್ಲಿಗೆ ಹೋಗಿದ್ದೆ? ಯಾರಿಗೆ ಹೋಗಿದ್ದೆ? ಕೂಲಿನ ಏನ್ ಮಾಡಕ್ ಹೋಗಿದ್ರಿ? ಅದೇ ಶಾನ್ಭೋಗ್ರಿಗೆ ಗದ್ದೆ ಸೊಸೆ ಹಾಕಕ್ ಹೋಗಿದ್ದೆ ಕಣಕ. ಆಯ್ತು, ಎಲ್ಲ ಕೂಲಿಯರೆಲ್ಲ ಹೋದ್ರು ಆಲೇನೆ. ರಪ್ಪರಪ್ಪನ ನನ್ಗೆ ಯಾಕೋ ಸೊಂಟ ನೋಯ್ಯದ. ನಾನು ಅದಕ್ಕೆ ನಿಧಾನಕ್ಕೆ ಹೋಗೋಣ ಅಂತಲ್ಲ ಒಂದ್ ಸ್ವಲ್ಪ ಕುಕ್ಕೊಂಡಿದ್ದೆ. ಇನ್ನೊಂದು ಬಿಸಿಲು ಒಂದ್ ಸ್ವಲ್ಪ ಐತಲ್ವಾ, ಹೋದ್ರಾತು ಅಂತ. ನೀನ್ ಎಲ್ಲಿಗೆ ಹೋಗ್ತಾ ಇದ್ದಿ ಇತ್ಲಾಗೆ? ನಾನು ಇಲ್ಲೇ ಒಂದೆರಡು ಸೌದಿ ತರನ ಅಂತ ಹೋಗ್ತಾ ಇದ್ದೀನಿ. ಸೌದಿ ಇರ್ಲಿಲ್ಲ, ಸೌದಿ ತರಬೇಕಾಗಿತ್ತು, ಹೋಗ್ತಾ ಇದ್ದೀನಿ. ಹೋಗು ಪಾಪ, ಸುಸ್ತಾದಂಗೆ ಕಾಣ್ತೀಯ. ನಾಳೆಗೆ ನಮ್ಗೆ ಬತ್ತೀಯ? ನಮ್ದು ಒಂದಿಟ್ಟು ರಾಗಿ ಸಸಿ ಹಾಕದೈತ್ ಕಣಿ. ಕುಲೇರೇ ಬಂದಿಲ್ಲ ಇವತ್ತು, ಇಬ್ರು ಬಂದಿದ್ರು. ನೀನೊಬ್ಳು ಬಂದ್ರೆ ನಾಳೆಗೆ ಆಗುತ್ತೆ. ಬತ್ತೀಯ ನಮ್ಗೆ? ಮನೆ ಕೆಲಸಕ್ಕೆ ತಾಳಮ್ಮ ಅಂತ ಎಷ್ಟು ಬೇಡ್ಕಂಡೆ, ತಕೊಂಬ್ಲಿಲ್ಲ. ಈಗ ರಾಗಿ ಸಸಿ ಹಾಕಕ್ ಬತ್ತೀಯ ಅಂತ ನಾ ಕೂಲಿ ಕರಿತಾಳಿ ಅಮ್ಮ. ಶಿಲ್ಪ ಶಿಲ್ಪ, ಏನು ಯೋಚನೆ ಮಾಡ್ತಾ ಇದೀಯ? ಬತ್ತೀಯನೇ? ಇಲ್ಲ, ನಾನು ಬರಲ್ಲ. ನಾನೇನೇನು ಏನೋ ಸ್ವಲ್ಪ ದಿನ ಸಾಲ ತೀರ್ಸಕ್ಕಂತೇಳಿ ಕೂಲಿ ಹೋದ್ರೆ ನನ್ನೇನು ಕೂಲಿ ಹೋಗೋಣ ಮಾಡ್ಕೊಂಡ್ರೆ ಏನು ಎಲ್ಲರೂ ಕೂಲಿ ಬತ್ತೀಯ ಅಂತಾರೆ. ಏನೋ ಇನ್ನ ಹತ್ರ ಸಾಲ ಇಸ್ಕೊಂಡಿನಿ ಅಂತನ ಗದ್ದೆ ಸಸಿ ಹಾಕಕ್ ಹೋಗಿದ್ದೆ. ನನಗೆ ಸೊಂಟ ಹಿಡ್ಕೊಂಡೈತಿ, ಹೋಗಿ ಮನಿಕಬೇಕು. ನಾನು ಎಲ್ಗೂ ಬರಲ್ಲ, ಹೋಗ್ರಿ ಸುಮ್ಮನೆ. ಏನಾಯ್ತು ಇವಳಿಗೆ? ಅಲ್ಲ, ಏನೋ ಕೂಲಿ ಹೋಗ್ತಿದ್ಲಲ್ಲ, ಕರ್ದೆ ಕೂಲಿ ಬತ್ತೀಯ ಅಂತಾನ. ನಾನೇ ಕೂಲಿ ಮಾಡ್ಕೊಂಡೆ ಅಂತಂದ್ರೆ ಕೂಲಿ ಮಾಡಾಳ್ದೆ ಇನ್ನೇನು ಮಹಾರಾಣಿನ ಇವಳು? ನಾನು ಕೂಲಿ ಹೋಗಿ ಬರ್ತಾ ಇದ್ದಾಳೆ ಇವಾಗ. ನಮ್ಮ ಮನೆಗೆ ನಮ್ಮ ಹೊಲಕ್ಕೆ ಕೂಲಿ ಬತ್ತೀಯನಂತಂದ್ರೆ ಬರಲ್ಲ ಅಂತಾಳೆ. ಬರ್ದಿದ್ರೆ ಹೊಟ್ಟೆ ಬಿಡು, ನನಗೇನಂತೆ. ನನಗೆ ಸಾಕಾಗೈತಿ, ಕೂಲಿ ಬತ್ತಿ ಅಂತ ಕರೀತಾಳೆ ಅವಳು. ನಾನ್ಯಾಕೆ ಹೋಗೋಣ ಅಂತರ್ ಮನೆ ಕೂಲಿಗೆ? ಅವಳ ಇದ್ದಾಳಲ್ಲ ಸೊಸೆ ಕಂಬಳಿ, ಅವಳ ಹತ್ರ ಮಾಡಿಸ್ಕೊಂಬ್ಲಿ. ಅವಳ ಹತ್ರ ಸಸಿ ಹಾಕಕ್ಕೆ ಹೇಳಿ, ಮಾಡಿಸ್ಲಿ. ಸೊಸೆಗೆ ಹೇಳಿ ನಾನು ಕರಿಯಕ್ಕೆ ಬರ್ತಾಳೆ ರಾಗಿ ಸೊಸೆ ಹಾಕಕ್ ಬತ್ತೀಯ ಅಂತಾನೆ. ನಾನು ಉಪವಾಸ ಇದ್ರು ಹೋಗಲ್ಲ ಅವಳ ಹೊಲ್ದಾಕಿ. ಅಪ್ಪ ಸೊಟ್ಟಗೆ ಹಿಡ್ಕೊಳ್ಳೋದಾಗ್ಬಿಟ್ಟೈತಿ. ಇವನಮ್ಮ ಕುಡುಕ್ ನನ್ ಮಗ, ಹಾಲು ಕುಡ್ದು ಬಿತ್ಕೊಂಡಿರಂಗಿದ್ದಾನೆ. ಏಯ್ ಈರಾ ಇದಾಳ ಮೇಕೆ? ಯಾವಳ ನೀನು? ನಾನು ಅನ್ಕೊಂಡಿದ್ದೀನಿ. ಅದನ್ನ ಕೇಳಕ್ ನೀನು ಯಾವಳು? ಏನು ನೆಟ್ಟಿಲ್ದಾನು? ಏಯ್ ಇದ್ದಾಳ ಮೇಕೆ? ನಾನು ಶಿಲ್ಪ. ಯಾರು ದುಡ್ಡು ಕೊಟ್ರು ಆಲೆ ಇವನಿಗೆ ಕುಡಿಯಕ್ಕೆ? 3 ದಿವಸದಿಂದನ ದುಡ್ಡಿರ್ಲಿಲ್ಲ. ಇವತ್ತು ಯಾರು ದುಡ್ಡು ಕೊಟ್ಟಿರಂಗೆ ಕಾಣ್ತಾರೆ. ಎಲ್ಲಿಸ್ಕೊಂಬನ್ನ ಹೋಗಿ ಎಲ್ಲ ಸಾಲಾಗಿಲ್ಲ ತಂದು ಏನು? ಅಯ್ಯೋ, ಈ ಕುಡ್ಕೊಂಡ್ಗೆ ಯಾರು ಸಾಲ ಕೊಡ್ತಾರೆ? ಎಲ್ಲ ಯಾತ್ರನ ಕದ್ದಿರ್ಬೇಕೇನು? ಎಲ್ಲ ನಾನು ಯಾತನ. ಏಯ್ ಇದ್ದಾಳ ಮೇಕೆ? ಯಾರ ಹತ್ರ ದುಡ್ಡು ಇಸ್ಕೊಂಡು ಕುಡ್ದು ಬಂದೆ? ಅದು ಶಿಲ್ಪ ನೀನಾ? ನಾನು ಯಾರೋ ಅನ್ಕೊಂಡೆ. ನನಗೆ ಕುಡಿಯೋಕೆ ದುಡ್ಡು ಕೊಟ್ಟಿದ್ದು ಅದೇ ನೀನು ಕೂಲಿ ಹೋಗ್ತೀಯಲ್ಲ ಶಾನ್ಭೋಗ್ರು, ಅವ್ರ ತಾಗೆ ಇಸ್ಕೊಂಡೆ. ನನ್ನ ಹೆಂಡತಿ ಕೂಲಿಗೆ ಹೋಗ್ತಾಳಲ್ಲ, ದುಡ್ಡು ಕೊಡ್ರಿ ಅಂತಂದೆ, ಕೊಟ್ಟು ಕಳಿಸಿದ್ರು. ಅದಕ್ಕೆ ಒಂದಿಷ್ಟು 3 ದಿವಸದಿಂದ ಕೊಡ್ದಿರ್ಲಿಲ್ವಲ್ಲ, ಒಂಚೂರು ಜಾಸ್ತಿ ಎಣ್ಣೆ ಕೊಡ್ದು ಬಂದಿದ್ದೀನಿ ಅಷ್ಟೇನೆ. ಅಯ್ಯೋ ಅಯ್ಯೋ ಅಯ್ಯೋ, ನಾನೇ ಸಾಲ ತೀರ್ಸಕ್ಕಾಗಲ್ಲ ಅಂತೇಳಿ ದಿನ ಬಿಸ್ಲ ಕೂಲಿ ಹೋಗಿ ಸಾಯ್ತಾ ಇದ್ದೀನಿ. ಬಡ್ಡಿ ಕಟ್ಟಕ್ಕಾಗಲ್ಲ ಅಂತಂದ್ರೆ ನಾನ್ ಕೂಲಿ ಬರ್ತೀನಿ ಅಂತೇಳಿ ಅವ ಎಂತ ದುಡ್ಡು ಇಸ್ಕೊಂಬಂದ. ಅಯ್ಯೋ ಮನೆಯಾಳ, ದುಡ್ಡು ಇಸ್ಕೊಂಬಂದು ನೆಕ್ಕಿ ಇಲ್ಲಿ ಬಂದು ಬಿತ್ಕೊಂಡಿದ್ಯೇನೋ? ನಾಚಿಕೆ ಆಗಲ್ವ ನಿನ್ಗೆ? ಎಂತಿ ಕೂಲಿ ಹೋಗ್ತಾಳೆ, ಆ ದುಡ್ಡ ಇಸ್ಕೊಂಡು ನೆಕ್ ಬಂದಿದ್ಯಲ್ಲ. ನಿಮ್ ಮನೆ ಹಾಳಾಗೋಗ. ಎಂತಿನ ಸಾಕಕ್ಕಂತೂ ಆಗಲ್ಲ. ಎಂತಿ ದುಡ್ದು ಹೆಂಗ ಅವಳ ಜೀವನ ಮಾಡ್ತಾ ಇದ್ದಾಳಲ್ಲ ಅಂತನ ತೆಪ್ಪಗಿರೋದ್ ಬಿಟ್ಟು ನಾನು ಕೂಲಿ ಹೋಗಂತಾಗೆಲ್ಲ ಹಿಡ್ಕೊಂಡು ಸಾಲ ತಂದಿದ್ಯಲ್ಲ ನನ್ನ ಹೆಸರು ಹೇಳಿ. ಏನ್ ಬಡ್ಕೊಂಡು ಸಾಯ್ಬೇಕು ನಿನ್ನ ಹತ್ರ? ಆ ಮನೆಯಾಳ ಹೇಳಿ ಅದೆಲ್ಗೂ ಹೋದ್ಲೋ ಏನೋ, ತರಕಾರಿ ಮಾಡ್ತೀನಿ ಅಂತನ ಏನಂಗೇನೆ ಮೇರಿತಾಳೆ.
ಏಯ್ ಅದಕ್ಕೆ ಯಾಕಂಗೆ ಹೊಡ್ಕೊಂಡು ಸಾಯ್ತೀಯ ಬಿಡು, ಏನು ಕೂಲಿ ಹೋಗ್ತಾ ಇದೆಯಾ ತಾನೆ, ಇನ್ನೊಂದು ವಾರ ಕೂಲಿ ಹೋಗು, ಎಲ್ಲ ತೀರುತ್ತೆ ಸರಿನಾ. ಹೋಗಿ ಇವಾಗ ಅಡುಗೆ ಮಾಡೋದು, ನನಗೆ ಹೊಟ್ಟಸ್ತೈತೆ, ಉಣ್ಬೇಕು. ಸುಮ್ಮನೆ ಒಂದಿಲ್ಲಿ ಹೊಡ್ಕೊಂತ ಇದ್ದಾಳೆ ಹಂಗೇನೆ, ದುಡ್ಡು ದುಡ್ಡು ಅಂತಾನೆ. ಅಯ್ಯಯ್ಯಪ್ಪೋ, ಅಯ್ಯೋ ದೇವ್ರೇ, ಇವನೇ ನಾನು ಸಾಯಿಸ್ಬೇಕು ಅಂತ ಮಾಡ್ಕೊಂಡವನೋ ಹೆಂಗೆ? ನನಗೆ ಸಾಕಪ್ಪ, ಕೂಲಿ ಹೋಗಿ ಬಿಸ್ಲಾಗ ಸಾಕದಂಗೈತೆ, ಸೊಂಟ ಹಿಡ್ಕೊಂಡಂಗೈತೆ. ಸಸಿ ಹಾಕಕ್ ಹೋಗಿ ಅಂತ ನಾನಿದ್ರೆ ಈ ನನ್ನ ಮಗ ನನ್ನ ಹೆಸರು ಹೇಳಿ ಸಾಲ ತಂದೇವಲ್ಲ, ಆ ನನ್ನ ಮಗುಗೆ ಬುದ್ಧಿ ಬೇಡವಾ ಶಾನ್ ಬಾಬುಗೆ? ಇವ್ ಕೇಳಿದ ತಕ್ಷಣ ದುಡ್ಡು ಕೊಟ್ಟವನಲ್ಲ ನನ್ನ ಹೆಂಡತಿ ಮೇಲೆ, ಸಾಲ ತಗೊಂಡು ಕೊಡು ಕೂಲಿ ಬರ್ತಾಳೆ ಅಂತ ಹೇಳಿದ್ಕೆ ದುಡ್ಡು ಕೊಟ್ಕೊಳ್ತೇವನಲ್ಲ, ಅವ್ನಿಗಷ್ಟು ತಲೆ ಬೇಡವಾ? ನಾನು ಯಾರಿಗೇನು ಅನ್ಯಾಯ ಮಾಡಿದ್ನೋ ದೇವ್ರೇ, ಅಯ್ಯೋ. ಓ ಶಿಲ್ಪ, ಆಲೆ ಬಂದ್ಬಿಟ್ಟಿದ್ಯಾ? ಸಸಿ ಹಾಕಕ್ ಹೋದಳು ಆಯ್ತಾ ಎಲ್ಲ ಅವ್ರದ್ದು? ಆಯ್ತು, ಅವ್ರದ್ದು ಆಯ್ತು, ನಂದು ಎಲ್ಲ ಆಯ್ತು. ನೋಡೆ ಸೇಳಿ ನನ್ನ ಮಗನ್ನ. ಅಲ್ಲ, ನಾನು ಆ ಸಾಲ ತೀರ್ಸಕ್ಕೆ ಅಂತ ಹೇಳಿ ಕೂಲಿ ಹೋದ್ರೆ ಅವ್ರಿಗೆ ಹೇಳಿ ನನ್ನ ಮೇಲೆ ಸಾಲ ಹೇಳಿ ಕುಡ್ದು ತಟ್ಟಾಡಿ ಇಲ್ಲಿ ಬಿದ್ಕಣವನೆ. ಈ ನನ್ನ ಮಗ ಹಿಂಗಾದ್ರೆ ಹೆಂಗೆ ಮಾಡೋದು ಸೇಳಿ? ನೀನಂತೂ ಏನು ತಲೆಗೆ ಹಾಕ್ಯಂತ ಇಲ್ಲ, ತರಕಾರಿ ಮಾರ್ಕೊಂಡು ಒಳ್ಳೆ ದುಡ್ಡು ಮಾಡ್ತಾ ಇದೀಯ, ಬ್ಯಾಂಕಿಗೆಲ್ಲ ಇಕ್ತಾ ಇದೀಯ ಎಲ್ಲನ. ನಾನಿಲ್ಲಿ ಸಾಯ್ತಾ ಇದ್ದೀನಿ ನೋಡ್ದ್ಯಾ? ಆ ರಾಣಿ ಮಾತು ಕೇಳ್ಕೊಂಡು ತರಕಾರಿ ಮಾರ್ಕೊಂಡು ನಾನು ಕೊಡೋ ಜಾಗಕ್ಕೆ ಹೋಗಿ ಹೋಟ್ಲಿಗೂ ಮನೆಗಳಿಗೂ ಎಲ್ಲ ತಕ್ಕ ಹೋಗಿ ನನ್ನ ವ್ಯಾಪಾರಕ್ಕೆ ಕಲ್ಲು ಹಾಕಕ್ ನೋಡ್ದೆ ನೀನು. ಈಗ ನೋಡು, ಕೂಲಿ ಹೋಗಿ ಸರಿಯಾಗಿ ಆಗೈತಿ ನಿನಗೆ, ಹಂಗೆ ಆಗ್ಬೇಕು ಮತ್ತೆ. ಏನೋ ನಾನು ನಿನ್ನಂಗೆನೆ ವ್ಯಾಪಾರ ಮಾಡೋಣ ಅಂತ ಹೇಳಿ ಮಾಡಿ ನಮ್ಮ ಏನೋ ₹1 50 ಪೈಸೆ ಕಮ್ಮಿ ಕೊಟ್ರೆ ತಾಂತಾರೆ ಅಂತಾನ. ಆದ್ರೆ ಅದು ಹಿಂಗೆ ಸಾಲ ಆಗಿ ನಾನು ಈ ತರ ಬಡ್ಡಿ ತೀರಿಸ್ಬೇಕಾಗುತ್ತೆ ಅಂತ ನನಗೇನು ಗೊತ್ತಿತ್ತು ಹೇಳು? ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ಸಸಿ ಹಾಕಕ್ಕೆ ಹೋಗಿ ಸೊಂಟೆಲ್ಲ ಹಿಡ್ಕೊಂಡೈತಿ. ಈ ನನ್ನ ಮಗ ನೋಡಿರಿ ನನ್ನ ಹೆಸರು ಹೇಳಿ ದುಡ್ಡು ಇಸ್ಕೊಂಡು ಸಾಲ ಮಾಡ್ಯವನಿ. ಅದಕ್ಕೆ ನಾನೇನು ಮಾಡಲಿ? ನಾನು ಹೋಗಿ ಅಡುಗೆ ಮಾಡಬೇಕು, ನನಗೂ ಸಾಕಾಗೈತೆ, ಊಟ ಮಾಡಿ ಮನೆ ಕಬೇಕು. ತರಕಾರಿ ಗಾಡಿ ತಳ್ಕೊಂಡು ಹೋಗಿ ದುಡ್ಡೆಲ್ಲ ನಾ ತೆಗ್ದಿಕ್ಕಿ ಆಮೇಲೆ ದುಡ್ಡು ಗಿಡ್ ಒತ್ಕೊಂಡಿಯ ನಾಳೆಗೆ ನಾನು ಬ್ಯಾಂಕಿಗೆ ತಗೊಂಡೋಗಿ ಹಾಕ್ತೀನಿ. ಇವತ್ತಿರುತ್ತೆ, ಇವಾಗ ಬಿಡು, ರಾತ್ರಿಗೆ ನಾನು ಇರ್ತೀನಲ್ಲ. ನಾನು ಯಾಕೆ ಕದ್ಯಾನ? ಹುಷಾರು, ಈ ನನ್ನ ಮಗ ಈರ ದುಡ್ಡು ತಗೊಂಡೋಗಿ ಕುಡ್ದಿಡ್ದಾನು, ಬ್ಯಾಂಕಿಗೆ ತಗೊಂಡೋಗಿ ಇಕ್ಕು. ಈರ ನೋಡು, ಆ ಸೇಳಿ ತರಕಾರಿ ಮಾರಿ ದುಡ್ಡೆಲ್ಲ ನಾನು ಬ್ಯಾಂಕಿಗೆ ಇಕ್ತಾಳೆ. ಅವಳು ತಗ ದುಡ್ಡು ಕಿತ್ಕೊಂಬದ್ಬಿಟ್ಟು ನಾನು ಕೂಲಿ ಹೋಗಿ ಸಾಲ ತೀರ್ಸೋಳ್ನ ನನ್ನ ಹತ್ರನೇ ಸಾಲ ಮಾಡಂಗೆ ಮಾಡ್ತೀಯೇನೋ ಇನ್ನೊಂದಿಟ? ಹೋಗ ಅವಳು ಕೇಳೋಗು, ಕುಡಿಯೋಕೆ ದುಡ್ಡು ಕೊಡು ಅಂತಾನ. ನನ್ನ ಯಾಕೆ ಹಿಂಗೆ ಹಿಂಸೆ ಮಾಡ್ತೀಯ ನೀನು? ಹೋಗಲೆ, ನನಗೆ ನಿದ್ದೆ ಗೊತ್ತೈತೆ, ನಾನು ಮನೆಗೆ ಹೋಗ್ಬೇಕು. ಹೋಗು, ಅಡುಗೆ ಆದಮೇಲೆ ನಾನು ಕರಿ ಎವ್ರಸು, ನಾನು ಎದ್ದು ಉಣ್ತೀನಿ, ಉಂಡು ಹಂಗೆ ಮನೆಗೆ ಕೊಡ್ತೀನಿ. ಈ ಕುಡುಕ್ ನನ್ನ ಮಗನಿಗೆ ಏನು ಹೇಳಿರು ಅರ್ಥ ಆಗಲ್ಲ. ಸೇಳಿ ಚೆನ್ನಾಗಿ ದುಡ್ಡು ಮಾಡ್ಕೊಂತಾ ಇದ್ದಾಳೆ ಈ 6 ತಿಂಗಳಿಂದನ. ನಾನು ತರಕಾರಿ ಮಾರೋಣ ಅಂತ ದುಡ್ಡ ಸಾಲ ತಗೊಂಡು ಇನ್ನ ತೀರಿಸ್ತಲೇ ಇದ್ದೀನಿ, ಹಂಗೀಟು ಹಿಂಗೀಟು ಅಂತಾನೆ. ನನಗೆ ಯಾವಾಗ ಒಳ್ಳೆ ಕಾಲ ಬರುತ್ತೋ ಏನೋ. ನಾನು ಮನೆ ಕಮ್ಮನಪ್ಪ, ಸುಸ್ತಾಗೈತಿ, ಸೊಂಟೆಲ್ಲ ಹಿಡ್ಕೊಂಡಂಗಾಗೈತಿ. ಎದ್ದಾಗ ಒಂದಿಟ್ಟು ಯಾತ ಇರ್ಸೋಗಿದ್ದೆ, ಅದನ್ನೇ ತಿಂದು ಮನೆ ಕೆಮ್ಮದು. ಸೇಳಿ ನನಗಂತೂ ಅಡುಗೆ ಮಾಡಲ್ಲ ಅನ್ಸುತ್ತೆ, ಇನ್ನೇನು ಮಾಡೋಕ್ಕಾಗುತ್ತೆ ಅಪ್ಪ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.